ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ರಾಜಕೀಯ ವಲಯದಲ್ಲಿ ಈಗ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಶಾಸಕ ಬಿ ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗ್ತಾರಾ? ಈ ಒಂದು ಪ್ರಶ್ನೆ ಈಗ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಭಾರೀ ಚಟುವಟಿಕೆಗಳು ಜೋರಾಗಲು ಕಾರಣವಾಗಿದೆ. ರಾಜ್ಯದಲ್ಲಿ ಹೊಸ ಸಚಿವ ಸಂಪುಟ ರಚನೆಗೆ ಸಂಬಂಧಿಸಿದ ಕಸರತ್ತು ತೀವ್ರಗೊಂಡಿರುವ ಬೆನ್ನಲ್ಲೇ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರ ಹೆಸರು ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿ ಕೇಳಿಬರುತ್ತಿದೆ. ನಮ್ಮ ಜಿಲ್ಲೆ ಕಡೆಯಿಂದ ನಾವು ನಾಗೇಂದ್ರಣ್ಣ ಕೇಳಿದ್ವಿ. ಇವತ್ತು ಕೂಡ ನಮ್ಮ ಜಿಲ್ಲೆಯ ಶಾಸಕರೆಲ್ಲರೂ, ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೂ ಮುಖಂಡರು ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಪಕ್ಷದ ನಾಯಕತ್ವದ ಮುಂದೆ ಭಾರೀ ಒತ್ತಾಯ ಹೇರುತ್ತಿದ್ದಾರೆ. ಹೌದು, ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಪಟ್ಟಿಯಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಪರಿಗಣನೆಯಲ್ಲಿದೆ ಎನ್ನಲಾಗ್ತಿದೆ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿದೆ. ನಿಮಗೆ ನೆನಪಿರಬಹುದು, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನ ಸೋಲಿಸುವ ಮೂಲಕ ನಾಗೇಂದ್ರ ಇಡೀ ರಾಜ್ಯದ ಗಮನ ಸೆಳೆದಿದ್ದರು. ಈ ಅದ್ಭುತ ಗೆಲುವಿನ ಬಳಿಕ ಅವರಿಗೆ ಸಚಿವ ಸ್ಥಾನವೂ ಲಭಿಸಿತ್ತು. ಆದರೆ ದುರಾದೃಷ್ಟವಶಾತ್ ಬಳಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸು ಅಕ್ರಮ ಪ್ರಕರಣದಲ್ಲಿ ಅವರ ಹೆಸರು ಕೇಳಿಬಂದಿದ್ದರಿಂದ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಬಳಿಕ ಬಳ್ಳಾರಿ ಜಿಲ್ಲೆಗೆ ಪೂರ್ಣ ಪ್ರಮಾಣದ ಸಚಿವರ ಪ್ರತಿನಿಧಿತ್ವ ಇಲ್ಲದಂತಾಗಿತ್ತು. ಇನ್ನು ಇತ್ತೀಚೆಗಷ್ಟೇ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕು ಎಂಬುದು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರ ಹಾಗೂ ಮುಖಂಡರ ಒಮ್ಮತದ ಅಭಿಪ್ರಾಯವಾಗಿದೆ ಎಂದು ಬಹಿರಂಗವಾಗಿಯೇ ಬೆಂಬಲ ಸೂಚಿಸಿದ್ದರು. ಕಾಂಗ್ರೆಸ್ ಮುಖಂಡರ ಪ್ರಕಾರ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ನಾಗೇಂದ್ರ ಅವರಿಗಿದೆ. ಅವರು ಮತ್ತೆ ಸಚಿವರಾದರೆ ಜಿಲ್ಲೆಯ ಅಭಿವೃದ್ಧಿಗೆ ಹಾಗೂ ಕಾಂಗ್ರೆಸ್ ಸಂಘಟನೆಗೆ ದೊಡ್ಡ ಬಲ ಸಿಗಲಿದೆ ಎಂಬುದು ಅವರ ನಂಬಿಕೆಯಾಗಿದೆ. ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ದೊರೆಯುತ್ತದೆಯೇ ಎಂಬುದು ಅಂತಿಮವಾಗಿ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳ ತೀರ್ಮಾನದ ಮೇಲೆ ಅವಲಂಬಿತವಾಗಿದೆ. ಆದರೂ ಬಳ್ಳಾರಿ ರಾಜಕೀಯ ವಲಯದಲ್ಲಿ ಮಾತ್ರ ಇವರ ಹೆಸರು ಈಗ ಹಾಟ್ ಟಾಪಿಕ್ ಆಗಿದೆ. ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಒಗ್ಗಟ್ಟಿನ ಬೆಂಬಲ ನಾಗೇಂದ್ರ ಅವರ ಕೈ ಹಿಡಿಯುತ್ತಾ ಕಾದು ನೋಡಬೇಕಿದೆ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆಗಳು. ಈ ಇಡೀ ಬಳ್ಳಾರಿಯ ಮಹಾ ಜನತೆಯಲ್ಲಿಂದ ಅಭಿನಂದನೆಗಳು ಸಾಹೇಬರಿಗೆ. ಮತ್ತೆ ಬಳ್ಳಾರಿಯ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ನಾಗೇಂದ್ರಣ್ಣ ಅವರು 3 ವರ್ಷ ಯಾವುದೇ ತಪ್ಪಿಲ್ಲಾರ್ದಂಗ ಯಾವುದೇ ಶತ್ರುಗಳು ಅದು ಇದು ಮಾಡಿ ಅಣ್ಣಗೆ ಕ್ಯಾಬಿನೆಟ್ಲಿಂದ ಹೊರಗಿರಕ್ಕೆ ಒಂದು ಪ್ರಯತ್ನ ಮಾಡಿ ಕುತಂತ್ರ ಮಾಡಿ ಸ್ವತಂತ್ರದಿಂದ ಅಣ್ಣವರು ಕ್ಯಾಬಿನೆಟ್ಲಿಂದ ಹೊರಗಿದ್ರು. ಹೀಗೆ ರಾಜ್ಯದ ಸುದ್ದಿ ನೋಡಿದ್ರೆ ಸಂಭವ ಪಠ್ಯದಲ್ಲಿ ಸನ್ಮಾನ್ಯ ಶ್ರೀ ನಾಗೇಂದ್ರ ಅಣ್ಣ ಅವ್ರದ್ದು ಸಂಭವ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಖಚಿತ ಅಂತೇಳಿ ಬಂದಿದ್ರೆ ಕೇಳಿ ಬಹಳ ಸಂತೋಷ ಆಯಿತು. ಅಣ್ಣಗೆ ಬಳ್ಳಾರಿ ಇಡೀ ಜಿಲ್ಲಾ 5 ಕಾಂಗ್ರೆಸ್ ಶಾಸಕರು, ಒಂದು ಪ್ರಭಾವಿ ವ್ಯಕ್ತಿ, ಈ ರಾಜ್ಯದಲ್ಲಿ ನಾನೇ ನಾಯಕ ಅಂತ ಹೇಳೋಂಥ ವ್ಯಕ್ತಿಗೆ ನಾಗೇಂದ್ರಣ್ಣ ಅವರು ಸೋಲಿಸಿ ತಾವು ಬಂದಿರಿ. ವಾಲ್ಮೀಕಿ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿ ಈ ರಾಜ್ಯದಲ್ಲಿ ನಾಗೇಂದ್ರಣ್ಣ ಅವರು ಬೆಳೆದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆ ಮತ್ತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಣ್ಣ ಅವರು ಪುನಃ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ಆಗಮಿಸ್ಬೇಕಂತೇಳಿ ನಮ್ಮದು ಮನಸ್ಸಲ್ಲಿಂದ ಆ ದೇವರನ್ನು ಬೇಡ್ಕೊಂಡಿವಿ. ಅಣ್ಣ ಅವರು ಮಂತ್ರಿ ಆಗ್ಬೇಕಂತೇಳಿ ನಮ್ಮದು ಬಹಳ ಇದು. ಯಾಕಂತ ಹೇಳಿದ್ರೆ ಇಡೀ ಜಿಲ್ಲೆ ವಾಲ್ಮೀಕಿ ಸಮುದಾಯದ ಒಂದು ಒಳ್ಳೆಯ ನಾಯಕ ನಾಗೇಂದ್ರ ಅಣ್ಣ ಅವರು ಪುನಃ ಮತ್ತೆ ಸಚಿವರಾಗಿ ಬಂದರೆ ನಮ್ಮದು ಅಭಿವೃದ್ಧಿಗಳು ಭಾಳ ಆಗ್ತದೆ ಅಂಥೇಳಿ ನಮಗೆ ಇದು ಇದೆ. ಅಣ್ಣ ಅವರು ಎಲ್ಲರಿಗೆ, ಒಂದು ಸಣ್ಣ ಹುಡುಗ ಇರಲಿ, ದೊಡ್ಡವರು ಇರಲಿ, ಯಾರನ್ನ ಇರಲಿ, ಪಕ್ಷ ಬೆಳಿಬೇಕಂತ ಹೇಳಿದ್ರೆ ಅಣ್ಣವರು ಬಹಳ ಇಂಪಾರ್ಟೆಂಟ್ ಬಳ್ಳಾರಿ ಜಿಲ್ಲೆಕ್ಕಾಗಿ. ನಾಗೇಂದ್ರ ಅಣ್ಣ ಅವರು ಅಂಥ ಲೀಡ್ರ್ ಬೆಳಿಬೇಕಂತೇಳಿ ನಮ್ಮದು ಬಹಳ ಆಸೆ. ನಾನು ಹೃದಯದಿಂದ ಅಣ್ಣವ್ರಿಗೆ ಮಂತ್ರಿ ಸ್ಥಾನ ನೋಡ್ಬೇಕಂತೇಳಿ ಭಾಳ ಇದು ಇದ್ದೀನಿ. ಈ ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೆ ಈ ಕ್ಯಾಬಿನೆಟ್ ದರ್ಜೆ ಒಳಗೆ ಅವ್ರಿಗೆ ಜಿಲ್ಲಾ ಮಂತ್ರಿ ಮಾಡ್ತಾರಂತೇಳಿ ನನಗೆ ಒಂದು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಳ್ಳಾರಿಯ ಮುಸ್ಲಿಂ ಸಮುದಾಯ ನಾವು
ನಾನು ಮಹಾನಗರ ಪಾಲಿಕೆ ಸದಸ್ಯರು ಬಳ್ಳಾರಿ ನಗರ. ನಂದು ಒಂದು ಅಭಿಪ್ರಾಯ, ನಮ್ಮ ಸಮುದಾಯ ಕಾಂಗ್ರೆಸ್ ಜೊತೆಗಿದೆ. ನಾವು ನಾಗೇಂದ್ರ ಅಣ್ಣಗೆ ಮಂತ್ರಿ ನೋಡ್ಬೇಕಂತ ಹೇಳಿ ಬಹಳ ಇಷ್ಟ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.